ಇರಾನ್ ಮತ್ತು ಇಸ್ರೇಲ್ ಯುದ್ಧ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇಸ್ರೇಲ್ ರಾಜಧಾನಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಟೆಲ್ ಅವೀವ್ನಲ್ಲಿ ಡ್ರೋನ್ ಕ್ಷಿಪಣಿಗಳ ಸುರಿಮಳೆಯೇ ಆಗ್ತಾ ಇದೆ. ಡ್ರೋನ್ ಕ್ಷಿಪಣಿಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ. ದಾಳಿಗೆ ಇಸ್ರೇಲ್ನ 108ಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿದ್ದಾರೆ ಅನ್ನೋ ಅಪ್ಡೇಟ್ ಸದ್ಯಕ್ಕೆ ಸಿಗ್ತಾ ಇದೆ. ಟೆಲ್ ಅವೀವ್ ನಗರದಲ್ಲಿ ಇದೀಗ ಘನಘೋರ ಸ್ಥಿತಿ ಏರ್ಪಟ್ಟಿದೆ. ಕ್ಷಿಪಣಿಗಳ ದಾಳಿಗೆ ಕಟ್ಟಡಗಳು ಪುಡಿಯಾಗಿದ್ದು ಸಾವು ನೋವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಕ್ಷರಶಃ ಅವಶೇಷಗಳಂತಾಗಿದೆ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್. ಸಮರದ ಸುತ್ತಮುತ್ತ ಗಮನಿಸ್ತಾ ಹೋಗೋದಾದ್ರೆ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ನರಕವನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಜನ. ಇರಾನ್ ತನ್ನ ಮೇಲೆ ಎಲ್ಲಿ ಅಣುಬಾಂಬ್ ದಾಳಿಯನ್ನ ಮಾಡ್ಬಿಡುತ್ತೋ ಅಂತ ಇಸ್ರೇಲ್ ಹೆದರಿ ಏನ್ ಮಾಡಿದ್ರು, ಇರಾನ್ ಅಣ್ವಸ್ತ್ರ ಘಟಕಗಳನ್ನ ಸೇರಿದಂತೆ ಸುಮಾರು 200 ಸ್ಥಳದ ಮೇಲೆ ಇವರು ಏಕಾಏಕಿ ಶುಕ್ರವಾರ ಅಂದ್ರೆ ನಿನ್ನೆ ಬೆಳಗ್ಗೆ ದಾಳಿ ನಡೆಸಿದ್ರು. ಪರಿಣಾಮ 2 ಇರಾನಿ ಸೇನಾ ನಾಯಕರು ಬಲಿಯಾಗಿದ್ರು. 78 ಇರಾನಿಗಳು ಸಾವನ್ನಪ್ಪಿದ್ರು. 350ಕ್ಕೂ ಹೆಚ್ಚಿನ ಜನಕ್ಕೆ ಗಾಯಗಳಾಗಿತ್ತು. ಇಸ್ರೇಲ್ ರಾಜಧಾನಿಗೆ ಇರಾನ್ ಕೂಡ ಪ್ರತಿದಾಳಿಯನ್ನ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಅಲ್ಲಿನ ಜನ ಇನ್ನೂ ಕೂಡ ಭಯಭೀತರಾಗಿದ್ದಾರೆ. ಭಯದಲ್ಲೇ ಆತಂಕದಲ್ಲೇ ಜೀವನವನ್ನು ನಡೆಸ್ತಾ ಇದ್ದಾರೆ. 20 ತಿಂಗಳಿಂದಲೂ ಕೂಡ ಕಳೆದ 20 ತಿಂಗಳಿಂದಲೂ ನೆರೆಯ ಪ್ಯಾಲೆಸ್ತೇನ್ನ ಗಾಜಾ ಪಟ್ಟಿ ಪ್ರದೇಶದ ಮೇಲೆ ಸತತವಾಗಿ ದಾಳಿ ನಡೆಸ್ತಾ ಇದ್ರು ಇವರು. ಇಸ್ರೇಲ್ ಶುಕ್ರವಾರ ಬೆಳಗ್ಗೆ ಹಾಗೂ ರಾತ್ರಿ ತನ್ನ ಮತ್ತೊಂದು ಶತ್ರು ದೇಶವಾದ ಇರಾನ್ ಮೇಲೆ ಆಪರೇಷನ್ ರೈಸಿಂಗ್ ಲಯನ್ ಅನ್ನುವಂತಹ ಹೆಸರು, ಆಪರೇಷನ್ ರೈಸಿಂಗ್ ಲಯನ್ ಅನ್ನೋ ಹೆಸರಲ್ಲಿ 2 ಸಲ ಬಹಳ ಭೀಕರ ವೈಮಾನಿಕ ದಾಳಿಯನ್ನ ನಡೆಸಿದ್ದಾರೆ. ಪರಿಣಾಮ 100 ಜನ ಸಾವನ್ನಪ್ಪಿದ್ದಾರೆ. ಗಮನಿಸ್ತಾ ಇದ್ರಿ ಅಲ್ಲಿನ ಚಿತ್ರಣ ಹೇಗಿದೆ ಅಂತ. ಅದರಲ್ಲೂ ಕೂಡ ಇರಾನ್ ತನ್ನ ಮೇಲೆ ಅಣುಬಾಂಬ್ ದಾಳಿಯನ್ನ ಎಲ್ಲಿ ಮಾಡಿಬಿಡುತ್ತೋ ಅಂತ ಭಯದಲ್ಲಿ ಇವ್ರು ಏನ್ ಮಾಡಿದ್ರು, ಇರಾನ್ ಅಣ್ವಸ್ತ್ರ ಘಟಕಗಳಿಗೆ ಟಾರ್ಗೆಟ್ ಮಾಡಿದ್ರು. ಅಣ್ವಸ್ತ್ರ ಘಟಕಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಈ ಪರಿಸ್ಥಿತಿಯನ್ನ ಇರಾನ್ ತಲುಪಿದೆ. ಗಮನಿಸ್ತಾ ಇದ್ದೀರಿ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಇನ್ನೂ ಮುಂದುವರಿತಾ ಇದೆ. ಬಹಳ ಭೀಕರ ಪರಿಸ್ಥಿತಿ ಇದೆ. ಕ್ಷಿಪಣಿಗಳ ದಾಳಿಗೆ ಕಟ್ಟಡಗಳು ಪುಡಿಯಾಗಿ ಹೋಗ್ಬಿಟ್ಟಿದೆ. ಟೆಲ್ ಅವೀವ್ ನಗರದಲ್ಲಿ ಘನಘೋರ ಸ್ಥಿತಿ ಏರ್ಪಟ್ಟಿದೆ.